ಸಂಪನ್ನರಾಗಿರ್ತಕ್ಕಂತಹ ಸಾಹಿತ್ಯ ದಿಗ್ಗಜರೆಲ್ಲರಿಗೂ ಶಿರಸ ವಂದಿಸುತ್ತಾ ನಾನು 5 ಕವನ ಸಂಕಲನಗಳನ್ನು ಬರೆದಿದ್ದೇನೆ. ಆದರೆ ಸಾಹೇಬರು ಹೇಳಿದಂಗೆ ನಾನು ಪದ ಛಂದಸ್ಸು ಅದಕ್ಕೆಲ್ಲ ಇದು ಕೊಟ್ಟಿರಲಿಲ್ಲ, ಆದರೂ ಕೂಡ ಗಮನ ಕೊಟ್ಟಿರಲಿಲ್ಲ. ಆದರೂ ಕೂಡ ಈಗ ನಾನು ಪದ ಬರೆಯೋದಕ್ಕೆ ನನ್ನ ಮಡದಿಯನ್ನೇ ಕರಿಬೇಕು ಅಂತ ಇದೊಂದು ಬಾ ಪದ ಬರೆಯೋಣ ಬಾ ಅಂತ ಕವನದ ಶೀರ್ಷಿಕೆ. ಪದ ಬರೆಯಕ್ಕೆ ಕುಂತ ಮನಸ್ಸು ಹದ ಮಾಡಿದ್ರು ಪದ ಹೊಳೆಯುವುದು, ಪದ ಬೆಳೆಯುವುದು. ಪದ ಬರಿಬೇಕಂತ ಮನಸ್ಸು ಹದ ಮಾಡಿದ್ರು ಪದ ಬೆಳೆಯುವುದು, ಪದ ಹೊಳೆಯುವುದು. ಅಷ್ಟ್ರಾಗ ನನ್ನ ಸತಿ ಸುಳ್ದಂಗಾತು ಸತಿಲೇ ಕರೆದೆ ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. ಸತಿಲಿಂದೆ ಕರೆದೆ ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. ಅಕ್ಷರ ಎಂಬೋ ಎಣ್ಣೆಯೊಳಗ ಬತ್ತಿ ಎಂಬ ದೀಪ ಹೊತ್ತಿಸಿ ಪದ ಎನ್ನೋ ದೀಪ ಹಚ್ಚಿ 4 ಮಂದಿಗೆ ದಾರಿ ಬೆಳಕಾಗುವಂತಹ ಪದ ಬರೆಯೋಣ ಬಾ. ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. 52 ಅಕ್ಷರ ಜೊತೆ ಆಟ ಆಡ್ತಾ ಸುಂದರ ಪದ ಜೋಡಿಸಿ ಮಾಲಿ ಮಾಡ್ತಾ ಜನರೇ ಪದ ನೋಡಿ ಹಾಡಿ ಹೊಗಳುವಂತಹ ಪದ ಬರೆಯೋಣ ಬಾ. ಜನರೇ ಪದ ನೋಡಿ ಹಾಡಿ ಹೊಗಳುವಂತಹ ಪದ ಬರೆಯೋಣ ಬಾ. ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. ಸೌಂದರ್ಯದಂತಹ ಕನ್ನಡ ಅಕ್ಷರದಾಗ ಐಶ್ವರ್ಯ ಎಂಬೋ ನಿಧಿಯಿಂದ ಪದಗಳ ಹುಡುಕಿ ತೆಗೆದು ಆರಾಧ್ಯದಿಂದ ಚಂದದ ಕವನ ಆಗುವಂತಹ ಪದ ಬರೆಯೋಣ ಬಾ. ಬಾ ದೀಪಿಕಾ ಬಾ ಪದ ಬರೆಯೋಣ ಬಾ. ಧನ್ಯವಾದಗಳು. ಧನ್ಯವಾದಗಳು ವೆಂಕಟೇಶ್ ಸರ್.